ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಿತ್ರ ಬಂಧನ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪವಿತ್ರ ಮನೆಯಲ್ಲಿ ಅಂದರೆ ದೇವು ಮನೆಯಲ್ಲಿ ಪೂಜೆ ಇಟ್ಟಿದ್ದಾರೆ. ದೊಡ್ಡದಾಗಿ ಪೂಜೆ ಮಾಡಬೇಕು ಅಂತೇಳಿ ತುಂಬ ದಿನ ಆಯಿತು ಪೂಜೆ ಮಾಡಿ. ಇವತ್ತು ಮಾಡಬೇಕು ಅಂತೇಳಿ ಎಲ್ಲ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅಡುಗೆ ಅವರಿಗೆಲ್ಲ ಗೊತ್ತು ಮಾಡ್ಕೊಂಡಿದ್ದಾರೆ. ಅಡುಗೆ ಮಾಡೋದು, ಪೂಜೆ ಮಾಡೋದು ಅಂತ ಎಲ್ಲ ಆಗಿದೆ. ತುಂಬಾ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾಯಿದ್ದಾರೆ. ಆದರೆ ಪೂಜೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ದೇವು ಅಮ್ಮ ಅಪ್ಪನೇ ಪೂಜೆ ಕೂರಬೇಕು ಅಂತ ಆಗಿರುತ್ತೆ. ಆಮೇಲೆ ಪವಿತ್ರ ಹೋಗಿ ಕರೆದು ಬರ್ತಾಳೆ. ಪುರೋಹಿತರು ಬಂದಿದ್ದಾರೆ, ಬರಬೇಕಂತೆ ಪೂಜೆಗೆ ಅಂತೇಳಿ. ಬರ್ತೀನಿ ನಡಿ ನಾನು ಅಂತ ಹೇಳ್ತಾಳೆ ಅವರತ್ತೆ. ಆಮೇಲೆ ಪೂಜೆಗೆ ಬರ್ತಾಳೆ ರೆಡಿಯಾಗಿ. ಅವರಿಬ್ಬರು ಗಂಡ ಹೆಂಡತಿ ಪೂಜೆ ಕೂತ್ಕೊತಾರೆ. ಮತ್ತು ಪವಿತ್ರ ದೇವು ನಿಂತಿರ್ತಾರೆ. ಇನ್ನೆಲ್ಲರೂ ಸುಮಾರು ಜನ ಕೂತಿರ್ತಾರೆ. ಅಜ್ಜಿ ತಾತ ಎಲ್ಲರೂ ಕೂತಿರ್ತಾರೆ. ಅವ್ರ ಸಂಬಂಧಿಕರು ಎಲ್ಲರೂ, ಮನೆಯವರು ಎಲ್ಲರೂ ಕೂತಿರ್ತಾರೆ. ಪುರೋಹಿತರು ಕೈ ಮುಗಿದು ಬಂದು ಅವರು ಕೂತ್ಕೊಂಡು ಪೂಜೆ ಎಲ್ಲ ರೆಡಿ ಮಾಡ್ತಾರೆ. ಆಮೇಲೆ ಪೂಜೆ ಮಾಡೋ ಟೈಮಿಗೆ ಅಡುಗೆಗೆ ಬಿಟ್ಟಿರ್ತಾರೆ ಒಂದೊಮ್ಮ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಆ ಅಡುಗೆ ಮಾಡೋ ಟೈಮಲ್ಲಿ ಏನಾಗುತ್ತೆ, ಇವರು ಪೂಜೆ ಮಾಡ್ತಿರ್ತಾರೆ, ಒಳಗಡೆ ಅಡುಗೆ ಮಾಡುವಂತ ಇಂತಿಂಥ ಅಡುಗೆ ಮಾಡುವಂತ ಹೇಳಿರ್ತಾರೆ. ಅವಳು ಅಡುಗೆ ಮಾಡ್ತಾಯಿರೋ ಟೈಮಿಗೆ ಕರೆಕ್ಟಾಗಿ ಇವ್ರ ಮನೇಲಿ ಒಂದಿಬ್ಬರು ಇದ್ದಾರೆ. ಅವರು ಹೋಗ್ಬಿಟ್ಟು ಅವಳಿಗೆ ಚುಡಾಯಿಸಿ ಬರ್ತಾರೆ. ನಮಗೆ ಇಂತಿಂಥನೇ ಅಡುಗೆ ಬೇಕು, ಇಂತಿಂಥ ಅಡುಗೆ ಬೇಕು ಅಂತ ಹೇಳ್ಬಿಟ್ಟು ಚುಡಾಯಿಸಿ ಬರ್ತಾರೆ. ಅವನು ಸ್ವಲ್ಪ ಜಲ್ಸುರ್ಕ. ಅವನು ನಿನಗೆ ಮಕ್ಕಳಿಲ್ವಾ, ಮದುವೆ ಆಗಿಲ್ವಾ, ಎಷ್ಟು ಜನ ಮಕ್ಕಳು ಅಂತೆಲ್ಲ ಕೇಳಿಕೊಂಡು ಬರ್ತಾನೆ. ಆಮೇಲೆ ಅಜ್ಜಿ ತಾತ ಕೂಡ ಇಲ್ಲಿ ಕೂತ್ಕೊಂಡು ಪೂಜೆ ಎಲ್ಲ ನೋಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಎಲ್ಲ ಪೂಜೆಗಳನ್ನು ನೋಡ್ತಾ ಇರ್ತಾರೆ. ತಾತಗೂ ಕೂಡ ಖುಷಿ ಆಗುತ್ತೆ, ಅಜ್ಜಿಗೂ ಕೂಡ ಖುಷಿ ಆಗುತ್ತೆ. ಇಬ್ಬರೂ ಕೂಡ ನೋಡ್ತಾ ಇರ್ತಾರೆ ಕೂತ್ಕೊಂಡು. ಪವಿತ್ರ ಇದಕ್ಕೆಲ್ಲ ಕಾರಣ ಪವಿತ್ರ ಅಂಥೇಳಿ ತಾತಕ್ಕೆ ತುಂಬ ಖುಷಿ. ಪವಿತ್ರನ ಕಂಡ್ರೆ ತುಂಬ ಆಸೆ. ಈ ಹುಡುಗಿಯಿಂದನೇ ನನ್ನ ಮನೆ ಬೆಳಕಾಗುತ್ತೆ ಅನ್ನೋದು ಆ ತಾತನಲ್ಲಿ ತುಂಬಾ ಜಾಸ್ತಿಯಾಗಿ ಇದೆ ಪ್ರೀತಿ. ಇವಳು ಅವ್ರ ಅತ್ತೆ ಅಂದರೆ ತಾತನ ಮೊಮ್ಮಗಳು. ತಾತನ ಮಗಳು ಕೂಡ ಇಲ್ಲೇ ಇದ್ದಾಳೆ, ತಾತನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾಳೆ. ಇವ್ರಿಗೆ ಎಲ್ಲಿಗೆ ಮದುವೆ ಮಾಡಿದ್ರೋ ಏನೋ ಗೊತ್ತಿಲ್ಲ, ಇಲ್ಲೇ ಇದ್ದಾರೆ. ದೇವು ಹೆಂಡ್ತಿ ಇಷ್ಟು ಜನ ಇದ್ದಾರೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಪೂಜೆ ನಡೀತಾನೆ ಇರುತ್ತೆ. ಇವರಿಬ್ರು ಹೋಗಿ ಅಲ್ಲಿ ಆವಾಜ್ ಹಾಕ್ಬರ್ತಾರೆ, ಇಂಥ ಅಡುಗೆ ಬೇಕು ನನಗೆ ಪಾಯಸ ಬೇಕು ಅಂತ ಅವನು ಕೇಳ್ತಾನೆ. ಇವಳು ನನಗೆ ಎಂಥದೋ ರೊಟ್ಟಿ ಬೇಕು, ಎಣ್ಗಾಯಿ ಬೇಕು, ಜೋಳದ ರೊಟ್ಟಿ ಬೇಕು, ಎಣ್ಗಾಯಿ ಬೇಕ್ರಿ ಅಂತ ಹೇಳಿ ಬರ್ತಿರಳೆ. ಇವನು ನನಗೆ ಪಾಯಸ ಬೇಕು, ನಿನಗೆ ಮಕ್ಕಳಾಗಿಲ್ವ ಮರಿ ಆಗಿಲ್ವ ಅಂತ ಏನೇನೋ ಕೇಳ್ತಾನೆ. ಆ ಥರ ಕೇಳಿ ಹಲ್ಲು ಕಿರಿಯೋದು ಇವನು. ನಿನ್ನ ಗಂಡಿಲ್ವಾ, ನಿನ್ನ ಮಕ್ಕಳಿಲ್ವಾ ಅಂತೇಳ್ಬಿಟ್ಟು. ಈ ಕಡೆ ಬಂದು ಪವಿತ್ರ ಅಪ್ಪನ ಮನೆ ಅಲ್ಲಿಗೆ ಪವಿತ್ರ ಸೋದರತ್ತೆ ಮಗ್ದಿರ ಮಾತು ಕೇಳ್ಕೊಂಡು ಕೇಸ್ ಹಾಕಿರ್ತಾಳೆ ಆಸ್ತಿ ಮೇಲೆ. ಆ ಕೇಸು ವಜಾ ಆಗಿಬಿಡುತ್ತೆ. ಆಮೇಲೆ ಅದೇನೇನೋ ಕಾರಣಾಂತರದಿಂದ ಮಗಳಿಗೆ ಕೊಡೋದು ಅಂತ ಆಗುತ್ತೆ. ಪವಿತ್ರಂಗೆ ಅದೆಲ್ಲ ಬರೆದುಬಿಟ್ಟಿರ್ತಾರೆ. ಅದಕ್ಕೆ ಇವಳು ಅತ್ತೆ ಆದವಳು ನಾಟಕ ಆಡ್ಕೊಂಡು ಓಡಿ ಬಂದುಬಿಟ್ಟಿದ್ದಾಳೆ ಅಪ್ಪನ ಮನೆಗೆ. ಓಡಿ ಬಂದು ರಂಪಾಟ, ಅಪ್ಪ ನನ್ನ ಕ್ಷಮಿಸಲ್ಲ ಅಂದರೆ ನಾನು ಇಲ್ಲೇ ಇದ್ದು ಸತ್ತೋಗ್ತೀನಿ, ನಾನು ಪೂರ್ತಿ ಏನೂ ತಿನ್ನಲ್ಲ ಕುಡಿಯಲ್ಲ, ಹಿಂಗೆ ಸತ್ತೋಗ್ತೀನಿ ಹಂಗೆ ಸತ್ತೋಗ್ತೀನಿ. ಇಲ್ಲದ ನಾಟಕ ಆಡ್ತಾಳೆ. ಕೈ ಬಾಯಿ ಕುಣಿಸ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇಲ್ಲದ ನಾಟಕ ಆಡಿ ಕೊನೆಗೂ ಅವರಪ್ಪ ಕ್ಷಮಿಸಿದ್ದೀನಿ ಅನ್ನೋವರೆಗೂ ಬಿಡಲ್ಲ ಅಷ್ಟಲಿವರೆಗೆ. ಆಮೇಲೆ ತಮ್ಮ ಹೇಳ್ತಾನೆ, ಹೋಗಲಿ ಬಿಡಕ್ಕ, ನಿನ್ನೇನು ತಲೆ ಕೆಡ್ಸ್ಕೊಬೇಡ ಬಿಡಕ್ಕ, ಅಪ್ಪ ಕ್ಷಮಿಸ್ತಾರೆ ಬಿಡಕ್ಕ ಅಂತೇಳಿ. ಆಮೇಲೆ ಹಂಗಲ್ಲ ಕಣೋ ಹಿಂಗೆ ಕಣೋ, ಹಂಗಲ್ಲ ಕಣೋ ಹಿಂಗಾಯ್ತು ಕಣೋ, ನನ್ನ ಮಗನ ಮಾತು ಕೇಳಿ ಹಿಂಗಾಯ್ತು ಕಣೋ ಹಂಗಾಯ್ತು ಕಣೋ ಅಂತ ಏನೇನೋ ಹೇಳ್ತಾಳೆ. ಅದೇನೇ ಹೇಳಿದ್ರೂ ಸರಿ ಬಿಡಕ್ಕ, ಆಯ್ತಲ್ಲ ಈಗ ನೀನು ಬುದ್ಧಿ ಕಲ್ತಿದೆಯಲ್ಲ ಬಿಡಕ್ಕ ಹೋಗಲಿ, ಅದೇನಕ್ಕೆ ಅಳ್ತೀಯ, ಅಳಬೇಡ ಸುಮ್ಮನಿರು ಅಂತೇಳಿ ಅವನೇ ಎತ್ತಿ ಕೂತ್ಕೋಬಾ ಅಂತಾನೆ. ಅಯ್ಯೋ ಇಲ್ಲ ಕೂರಲ್ಲ, ನಾನು ಕೂರಲ್ಲ, ಬಾ ಒಳಗಡೆ ಅಂತಾನೆ. ಇಲ್ಲ ಒಳಗಡೆಗೂ ಬರಲ್ಲ ಅಂತಾಳೆ. ಸರಿ ಹೋಗ್ತಾಳೆ. ಆಮೇಲೆ ಬರ್ತೀನಿ ಇನ್ನೊಂದು ಸಲ ಅಂತೇಳ್ಬಿಟ್ಟು ಈ ಕಡೆ ಈ ಅಮ್ಮ ಅಡುಗೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಮಗಳು ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು
ಎಲ್ಲಿದ್ದೀಯಮ್ಮ ಅಂತ. ಹಿಂಗೆ ಇವ್ರ ಮನೆ ಗೃಹಪ್ರವೇಶ ಅಲ್ಲ, ಅಥವಾ ಇಂಥವ್ರ ಮನೆಗೆ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅವ್ರ ಮನೆ ಹಾಳು ಮಾಡ್ತವ್ರ ಮನೆಗೆ ಅಡುಗೆ ಮಾಡೋಕ್ಕೆ ಹೋಗಿದ್ದೀಯಾ, ಬಾ ಫಸ್ಟು ಅಲ್ಲಿಂದ, ಬಿಟ್ಟು ಬಾ ಅಂತಾಳೆ. ಈ ಕಡೆ ಇವ್ರ ಅಕ್ಕ ಅಂದರೆ ಪವಿತ್ರ ಅತ್ತೆ ಏನು ರಪ್ಪಾಟ ಮಾಡ್ತಾಳೆ. ಕೊನೆಗೆ ಆಸ್ತಿ ಎಲ್ಲ ಆಯ್ತಲ್ಲ, ನಿನ್ನ ಹೆಸ್ರಿಗೆ ಆಯ್ತಲ್ಲೋ ತಮ್ಮ, ಒಳ್ಳೇದಾಯ್ತು ಕಣೋ, ಹಾಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ. ಇಲ್ಲ ಅಕ್ಕ, ನನ್ನ ಹೆಸ್ರಿಗೆ ಆಗಲಿಲ್ಲ, ಅದು ಪವಿತ್ರ ಹೆಸ್ರಿಗೆ ಮಾಡಾಯಿತು, ಫುಲ್ ಅವಳ ಹೆಸ್ರಿಗೆ ಎಲ್ಲ ಆಯಿತು ಅಂತ. ಆಮೇಲೆ ಈ ಕಡೆ ತಿರ್ಕೊಂಡು ಕಣ್ಣಿಷ್ಟ್ರದಪ್ಪ ಬಿಟ್ಕೋತಾಳೆ. ಪವಿತ್ರನ ಹೆಸ್ರಿಗೆ ಮಾಡಿಬಿಟ್ರಾ ಅಂತೇಳ್ಬಿಟ್ಟು. ಅಪ್ಪ, ನಾನು ಪವಿತ್ರನ ಹೆಸ್ರಿಗೆ ಆಗಿದ್ರೂ ಕೂಡ ನನಗೂ ಬೇಕು ಅರ್ಧ ಅಂತ ಬರಲ್ಲ ಕಣಪ್ಪ ನಾನು ಅಂತ ಹೇಳಿ ನಾಟಕ ಆಡ್ತಾಳೆ. ಆಮೇಲೆ ಈ ಅಮ್ಮ ಇಲ್ಲಿ ಅಳ್ತಾ ಇರುತ್ತೆ. ಹಿಂಗೆ ಆಕ್ಸಿಡೆಂಟ್ ಆಯ್ತಮ್ಮ ಅಂತೇಳಿ ಫೋನಲ್ಲಿ ಮಾತಾಡ್ತಾ ಇದ್ದಂಗೆ ಆಕ್ಸಿಡೆಂಟ್ ಆಯ್ತಮ್ಮ ಅಂತ ಹೇಳ್ಬಿಡ್ತಾಳೆ ಮಗಳು. ಇದು ಈ ಅಮ್ಮ ಗೊಳೋ ಅಂತ ಅಳ್ತಾ ಇರುತ್ತೆ. ಒಲೆ ಮೇಲೆ ಏನೋ ಇಟ್ಟಿರುತ್ತೆ, ಅಲ್ಲಿಂದ ಬಂದು ಸುಮ್ಮನೆ ಕೂತ್ಕೊಂಡು ಅಳ್ತಾ ಇರುತ್ತೆ. ಅದೆಲ್ಲ ಸೀದೋಗ್ತಾ ಇರುತ್ತೆ. ಆಮೇಲೆ ಪವಿತ್ರ ಏನೋ ವಾಸನೆ ಬರ್ತಿದೆಯಲ್ಲ ಅಡುಗೆ ಮನೇಲಿ ಅಂತ ನೋಡೋಣ ಅಂತ ಬರ್ತಾಳೆ. ಬಂದಾಗ ಹಿಂಗೆ ಸೀದೋಗ್ತಾ ಇರುತ್ತೆ. ಆಮೇಲೆ ಈ ಅಮ್ಮ ಕೂತ್ಕೊಂಡು ಗುಳೋ ಅಂತ ಅಳ್ತಾ ಇರುತ್ತೆ. ಆಗ ಅದು ಫಸ್ಟ್ ಆಫ್ ಮಾಡ್ತಾಳೆ. ಆಫ್ ಮಾಡಿಬಿಟ್ಟು ಬಂದು ಕೇಳ್ತಾಳೆ, ಏನಾಯಿತು ಏನಕ್ಕೆ ಅಂತ. ಹಿಂಗೆ ನನ್ನ ಮೊಮ್ಮಗಳಿಗೆ ಆಕ್ಸಿಡೆಂಟ್ ಆಗಿತ್ತಂತೆ, ನಾನು ಹೋಗಬೇಕು. ಸರಿ ನೀವು ಹೋಗಿ, ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಅಂತ ಕಳಿಸ್ತಾಳೆ. ಆಗ ಏನಕ್ಕೆ ಆಕ್ಸಿಡೆಂಟ್ ಆಯಿತು, ಅದೇನು ಎತ್ತ ಅಂತ ಇನ್ನೂ ಗೊತ್ತಾಗಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.